ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರದಲ್ಲಿ ಅಕ್ಟೋಬರ್ 2ರಂದು ನಾಪತ್ತೆ ಆಗಿದ್ದಂತಹ ಶಾಲಾ ಬಾಲಕಿಯರು ಬಾವಿಯಲ್ಲಿ ಶವವಾಗಿ ಇಂದು ಬೆಳಗ್ಗೆ ಪತ್ತೆಯಾಗಿದ್ದಾರೆ. ಹೌದು, ಈ ಒಂದು ಘಟನೆಯ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಅಕ್ಟೋಬರ್ 2ರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಯಳಚೇಪಲ್ಲಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇದ್ದಂತಹ ಇಬ್ಬರು ಬಾಲಕಿಯರಿದ್ದಾರೆ. ಗಾಂಧಿ ಜಯಂತಿ ಕಾರ್ಯಕ್ರಮಕ್ಕೆ ಅಂತಕ್ಕಂಥ ನಿಟ್ಟಿನಲ್ಲಿ ಮನೆಯಿಂದ ಶಾಲೆಗೆ ತೆರಳುತ್ತಾರೆ. ತದನಂತರ ಓರ್ವ ಬಾಲಕಿ ಮನೆಗೆ ಹೋಗಿರ್ತಾಳೆ. ಆದ ನಂತರ ಮತ್ತೊಬ್ಬ ಒಂದು ಸಹ ವಿದ್ಯಾರ್ಥಿನಿ ಬಂದು ಆಕೆಯನ್ನು ಶೌಚಾಲಯಕ್ಕೆ ಹೋಗೋಣ ಬಾ ಅಂತಕ್ಕಂಥ ನಿಟ್ಟಿನಲ್ಲಿ ಆಕೆಯನ್ನು ಹೊರಗಡೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಆ ಒಂದು ಬಾಲಕಿಯರು ನಾಪತ್ತೆ ಆಗಿದ್ದಂತಹ ಪ್ರಕರಣ ಸಂಬಂಧ ಮುಳಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ನಾಪತ್ತೆ ಪ್ರಕರಣ ಸಹ ದಾಖಲಾಗಿತ್ತು. ಪೊಲೀಸರು ಹುಡುಕಾಟವನ್ನು ಮಾಡತಕ್ಕಂಥ ಒಂದು ವೇಳೆಯಲ್ಲೇ ಇದೀಗ ಆ ಒಂದು ಬಾಲಕಿಯರು ಬಾವಿಯಲ್ಲಿ ಶವಗಳಾಗಿ ಇದೀಗ ಪತ್ತೆಯಾಗಿರ್ತಕ್ಕಂಥದ್ದು. ಇನ್ನು ಈ ಒಂದು ವಿಚಾರದ ಒಂದು ವಿವರಗಳನ್ನು ಹೇಳೋದಾದ್ರೆ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮುಳಬಾಗಿಲು ತಾಲೂಕಿನ ಯಳಚೇಪಲ್ಲಿ ಗ್ರಾಮದ ಈಶ್ವರರಾವ್ ಮತ್ತು ಗಾಯತ್ರಿ ಬಾಯಿ ಅವರ ಪುತ್ರಿಯಾಗಿರ್ತಕ್ಕಂಥ ಧನ್ಯಾಬಾಯಿ ಮತ್ತು ಬಾಬುರಾವ್ ಅವರು ಮತ್ತು ಚಂದ್ರಬಾಯಿ ಅವರ ಪುತ್ರಿಯಾಗಿರ್ತಕ್ಕಂಥ ಚೈತ್ರಾಬಾಯಿ ಇಬ್ಬರು ಬಾಲಕಿಯರಿದ್ದಾರೆ. ಈ ಒಂದು ಗ್ರಾಮದ ಯಳಚೇಪಲ್ಲಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರ್ತಾರೆ. ಕಳೆದ 2-3 ವರ್ಷಗಳಿಂದ ಇಬ್ಬರು ಕೂಡ ಆಪ್ತ ಸ್ನೇಹಿತರು ಕೂಡ ಆಗಿರ್ತಕ್ಕಂಥ ಒಂದು ಮಾಹಿತಿ ಇರತಕ್ಕಂಥದ್ದು. ಆದರೆ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಕಾರ್ಯಕ್ರಮ ಏನಿರುತ್ತೆ, ಬೆಳಗ್ಗೆ ಎಲ್ಲರೂ ಕೂಡ ಮನೆಯಿಂದ ಸಿದ್ಧರಾಗಿ ಶಾಲೆಗೆ ಹೋಗಿರ್ತಾರೆ. ನಂತರ ವಿದ್ಯಾರ್ಥಿನಿ ಧನ್ಯಾಬಾಯಿ ಎಂದಿನಂತೆ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಮುಗಿಸಿ ಮನೆಗೆ ವಾಪಸ್ಸಾಗಿರ್ತಾರೆ. ಆದರೆ ಚೈತ್ರ ಮಾತ್ರ ಮನೆಗೆ ಹೋಗಿರೋದಿಲ್ಲ. ಆಕೆಯ ಸ್ನೇಹಿತ ಆಗಿರ್ತಕ್ಕಂಥ ಧನ್ಯಾಳ ಒಂದು ಮನೆಗೆ ಹೋಗಿ ಅವರ ತಾಯಿ ಆಗಿರ್ತಕ್ಕಂಥ ಗಾಯತ್ರಿ ಬಾಯಿ ಅವ್ರಿಗೆ ಹೇಳ್ತಾರೆ, ನಾನು ಶೌಚಾಲಯಕ್ಕೆ ಹೋಗಬೇಕು, ನನ್ನ ಸ್ನೇಹಿತೆಯನ್ನು ಕಳಿಸ್ಕೊಡಿ ಅಂತಕ್ಕಂಥ ಒಂದು ಮಾತನ್ನು ಕೇಳ್ತಾರೆ. ಹಠಕ್ಕೆ ಬಿದ್ದು ಧನ್ಯಾಳನ್ನು ಹೊರಗೆ ಕರ್ಕೊಂಡು ಹೋಗಿರ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಸರಿಸುಮಾರು 12:30ಕ್ಕೆ ಮಧ್ಯಾಹ್ನ ಇಬ್ಬರು ಕೂಡ ಶೌಚಾಲಯಕ್ಕೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಾಯಿಯ ಒಂದು ಗಾಯತ್ರಿ ಬಾಯಿ ಅವರ ಅನುಮತಿಯನ್ನು ಪಡೆದು ಇಬ್ಬರು ಮನೆಯಿಂದ ಹೊರಗೆ ಹೋಗಿರ್ತಾರೆ. ಆದರೆ ಮಧ್ಯಾಹ್ನ 3 ಗಂಟೆ ಆದರೂ ಕೂಡ ಇಬ್ಬರು ಎಲ್ಲೂ ಕೂಡ ಪತ್ತೆ ಆಗಿರೋದಿಲ್ಲ. ಜೊತೆಗೆ ಗ್ರಾಮ ಬಿಟ್ಟು ಇಬ್ಬರು ಕೂಡ ಹೊರಗೆ ಹೋಗ್ತಕ್ಕಂಥ ಒಂದು ಕೆಲಸ ಹಿಂದೆ ಯಾವತ್ತೂ ಕೂಡ ಮಾಡಿಲ್ಲ. ಹಾಗಾಗಿನೇ ಗ್ರಾಮದಲ್ಲೇ ಎಲ್ಲ ಹೋಗಿರ್ತಾರೆ. ಜೊತೆಗೆ ಶಾಲೆಯ ಒಂದು ಸ್ನೇಹಿತರ ಮನೆಗೆ ಹೋಗಿರ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಹುಡುಕಾಟವನ್ನು ಮಾಡ್ತಾರೆ. ಆದರೆ ಎಲ್ಲೂ ಕೂಡ ಅವ್ರು ಪತ್ತೆ ಆಗಿ ಹಾಗಾಗಿನೇ ಕೋಲಾರ ಜಿಲ್ಲೆಯ ಮುಳಬಾಗಿಲು ಒಂದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ನಾಪತ್ತೆ ಪ್ರಕರಣವನ್ನು ಪೋಷಕರು ದೂರನ್ನು ದಾಖಲು ಮಾಡ್ತಾರೆ. ಆದರೆ ಇದೀ ಒಂದು ಮಧ್ಯದಲ್ಲಿ ಪೊಲೀಸರು ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಆ ಒಂದು ವೇಳೆಯಲ್ಲಿ ಇದೀಗ ಮುಳಬಾಗಿಲು ತಾಲೂಕಿನ ಈ ಒಂದು ಯಳಚೇಪಲ್ಲಿ ಗ್ರಾಮದಿಂದ ಸುಮಾರು 3 ಕಿಲೋಮೀಟರ್ ಒಂದು ಅಂತರ ಇರತಕ್ಕಂಥ ಕುಪ್ಪಂಪಾಳ್ಯಂ ಅಂತಕ್ಕಂಥ ಒಂದು ಗ್ರಾಮದ ಹೊರವಲಯದಲ್ಲಿ ಇರ್ತಕ್ಕಂಥ ಈ ಒಂದು ಬಾವಿಯಲ್ಲಿ ಇಬ್ಬರು ಕೂಡ ಇದೀಗ ಶವಗಳಾಗಿ ಸಿಕ್ಕಿರ್ತಕ್ಕಂಥದ್ದು. ನಾರಾಯಣಪ್ಪ ಅಂತಕ್ಕಂಥ ಒಬ್ಬ ಮಾಲೀಕರಿದ್ದಾರೆ. ಅವರ ಒಂದು ಜಮೀನಲ್ಲಿ ಇರತಕ್ಕಂಥ ಒಂದು ಬಾವಿಯಲ್ಲಿ ಇಬ್ಬರು ಕೂಡ ಅಲ್ಲಿ ಶವಗಳಾಗಿ ಸಿಕ್ಕಿರ್ತಕ್ಕಂಥದ್ದು. ಸ್ಥಳಕ್ಕೆ ಈಗಾಗಲೇ ಕೋಲಾರ SP ಆಗಿರ್ತಕ್ಕಂಥ ನಿಖಿಲ್ ಅವರು ಮತ್ತು ಅಡಿಷನಲ್ SP ಅವರು ಜೊತೆಗೆ ಮುಳಬಾಗಿಲು ಗ್ರಾಮಾಂತರ ಪೊಲೀಸರು ಮತ್ತು ಬೆರಳಚ್ಚು ಮತ್ತು ಶ್ವಾನದಳ ಸಿಬ್ಬಂದಿ ಈಗಾಗಲೇ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅವರ ಒಂದು ಮರಣೋತ್ತರ ಪರೀಕ್ಷೆ ಕೂಡ ಯಶವಂತರ ಆಸ್ಪತ್ರೆಯಲ್ಲಿ ನೆರವೇರಿರ್ತಕ್ಕಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಧನ್ಯಾಳ ತಾಯಿ ಆಗಿರ್ತಕ್ಕಂಥ ಗಾಯತ್ರಿ ಬಾಯಿ ಅವರು ಹಲವು ಒಂದು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತ ಹೇಳೋದು, ವಿದ್ಯಾರ್ಥಿನಿ ಧನ್ಯಾ ಏನಿದ್ದಾಳೆ ಆಕೆ ಯಾವತ್ತೂ ಕೂಡ ಗ್ರಾಮ ಬಿಟ್ಟು ಹೊರಗೆ ಹೋಗಿಲ್ಲ. ಹಾಗಾಗಿನೇ ಶೌಚಾಲಯಕ್ಕೆ ಅಂತಕ್ಕಂಥ ನಿಟ್ಟಿನಲ್ಲಿ ಸ್ನೇಹಿತೆಯೊಂದಿಗೆ 3 ಕಿಲೋಮೀಟರ್ ಹೊರಗೆ ಹೋಗ್ತಕ್ಕಂಥ ಮನಸ್ಸು ಕೂಡ ಮಾಡೋದಿಲ್ಲ. ಹಾಗಾಗಿನೇ ಯಾರೋ ಮಗಳನ್ನು ಹೊಡೆದು ಬಾವಿಯಲ್ಲಿ ಬಿಸಾಡಿದ್ದಾರೆ ಅಂತಕ್ಕಂಥ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಆಕೆಯ ಸ್ನೇಹಿತ ಆಗಿರ್ತಕ್ಕಂಥ ಚೈತ್ರ ಅಂದು ಬಹಳ ಒಂದು ಅನುಮಾನಕರ ರೀತಿಯಲ್ಲಿ ವರ್ತನೆ ಮಾಡಿದ್ಲು. ಹಠಕ್ಕೆ ಬಿದ್ದು ಆಕೆಯನ್ನು ಶೌಚಾಲಯಕ್ಕೆ ಕಳಿಸಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಹಠಕ್ಕೆ ಬಿದ್ದಿದ್ಲು. ಹಾಗಾಗಿ ನನಗೂ ಅವತ್ತು ಒಂದು ಅನುಮಾನ ಕೂಡ ಕಾಡಿತು. ಆದರೆ ಶೌಚಾಲಯಕ್ಕೆ ಹೆಣ್ಮಕ್ಳು ಹೋಗ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನನ್ನು ಅನುಮತಿ ಕೇಳಿದ ಸಂದರ್ಭದಲ್ಲಿ ನಾನು ಅನುಮತಿಯನ್ನು ಕೊಟ್ಟೆ. ಆದರೆ ಈ ಥರ ಆಗುತ್ತೆ ಅಂತಕ್ಕಂಥ ನನಗೆ ಎಲ್ಲೂ ಕೂಡ ನಾನು ಭಾವಿಸಿರಲಿಲ್ಲ. ಹಾಗಾಗಿನೇ ಇದ್ರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅವತ್ತು ಗಾಂಧಿ ಜಯಂತಿ ಸರ್, ಸ್ಕೂಲ್ ಹೋಗ್ತೀನಿ ಅಮ್ಮ ಅಂತ ಹೇಳಿದ್ರು ಸರ್. ಮತ್ತು 7 ಗಂಟೆಗೆ ಹೋದ್ಲು, ಬಂದ್ಬಿಟ್ಲು. ತಿರ್ಗಾ 8 ಗಂಟೆಗೆ ಬಂದುಬಿಟ್ಟು ಅಡುಗೆ ಮಾಡ್ತಾಯಿದ್ದೀವಿ ಸರ್. ನಾವು ಅಡುಗೆ ಮಾಡ್ತಾ ಇರುವಾಗ ಅವಳು ಚೈತನ್ಯ ಬಾಯಿ 8:15ಕ್ಕೆ ಬಂದಳು. 8:15ಕ್ಕೆ ಬಂದುಬಿಟ್ಟು ಆಮೇಲೆ ಆಟ ಆಡ್ಕೊಂಡಿದ್ರು ಸರ್. ಧನ್ಯಾಬಾಯಿನೂ ಚೈತನ್ಯ ಬಾಯಿ ಆಟ ಆಡ್ಕೊಂಡಿದ್ರು ಮನೇಲೇ. ಆಮೇಲೆ ಊಟ ನಮ್ದು ಅಡುಗೆ ಆಯಿತು, ಊಟ ತಿನ್ನೋಣ ಬನ್ನಿ ಅಮ್ಮ ಅಂತ ಕರೆದ್ರಿ ಸರ್. 9:15ಗೆ ಕರೆದೆ. ಇಲ್ಲ ಆಂಟಿ, ನಾನು ಟಾಯ್ಲೆಟ್ಗೆ ಹೋಗಬೇಕು, ಆಚೆ ಕಡೆ ಹೋಗೋದು ಅಂತ ಹೇಳಿದ್ರು ಸರ್. ಅವಳು ಇಲ್ಲೇ ಹೋಗು ಮನೇಲೇ ಇದೆ ಅಂತ ಹೇಳಿದ್ರು. ಅವಳು ಕೇಳಿಲ್ಲ ಸರ್, ಕೈ ಒದ್ರಿಕೊಂಡು ಇಲ್ಲ ನಾನು ಆಚೆನೇ ಹೋಗೋದು. ಅವಳು ಫಸ್ಟು ಬೆಂಗಳೂರಲ್ಲಿದ್ದೆ ಸರ್, ಅದು ಯೋಚನೆ ನಾನು ಮಾಡಿಲ್ಲ. ಅವಳು ಬೆಂಗಳೂರಲ್ಲಿ ಇದ್ದಿದ್ದಲ್ವ, ಮನೇಲಿ ಇಲ್ಲೇ ಹೋಗಬೇಕಲ್ಲ, ಅಲ್ಲಿ ಆಚೆ ಏನಕ್ಕೆ ಹೋಗ್ತಲ್ಲ ಅಂತ ನಾನು ಏನೂ ಕೇಳಿಲ್ಲ ಸರ್. ಆಮೇಲೆ ಅಲ್ಲಿ ಇದು ಮಾಡಿ
ತುಂಬ ಇದು ಕಿರ್ಸ್ಕೊಂಡ್ಲು ಸರ್, ನನ್ನ ಅರ್ಜೆಂಟ್ ತುಂಬ ಆಗಿದೆ ಮೋಷನ್ ಹೋಗೋಕ್ಕೆ ಅಂತ ಹೇಳಿದ್ರು ಸರ್ ಚೈತನ್ಯ ಭಯ. ಆಮೇಲೆ ಧನ್ಯಾಗೆ ಇಲ್ಲಮ್ಮ ನಾನು ಊಟ ತಿನ್ನಬೇಕು ಅಂತ ಧನ್ಯ ಬಾಯಿ ಹೇಳಿದ್ರು ಸರ್. ಆಮೇಲೆ ಅವಳು ಕೇಳೇ ಇಲ್ಲ ಚೈತನ್ಯ ಬಾಯಿ. ಧನ್ಯ ಬಾಯಿ ನಮ್ಮ ಮಗಳು ಸರ್, ಚೈತನ್ಯ ಬಾಯಿ ಅವ್ರ ಮಗು. ಇಬ್ಬರು ಫ್ರೆಂಡ್ಸ್. ಮೋಷನ್ಗೆ ಹೋಗ್ತೀನಿ ಅಂತ ಕೇಳಿ ಸರ್ ಅವರು. ಸ್ವಲ್ಪ ದೂರ ಇದೆ ಮನೆ ಬಿಟ್ಟು, ಮೋಷನ್ ಈ ಥರ ಗದ್ದೆ ಇದೆಲ್ಲ ಆ ಕಡೆ ಹೋಗ್ಬಾ ಅಂತ ಇವ್ಳಿಗೂ ಜೊತೆಲಿ ಕಳಿಸ್ತಾರೆ. ಆದರೆ ನಮ್ಮ ಮಗಳು ಧನ್ಯಬಾಯಿ ಅವ್ನಿಗೂ ಚಿಕ್ಕ ನನ್ನ ಮಗ ಇದ್ದಾನೆ, ಅವ್ನಿಗೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಸರ್. ಆಮೇಲೆ ನಾನೇ ಏನು ವಯಸ್ಸು ಹುಡುಗರಿಗೆ ಜೊತೆ ಏನಕ್ಕೆ ಹೋಗ್ತೀಯಾ, ಹೋಗಬೇಡ ನಿನ್ನ ಮನೇಲೇ ಇರೋ, ಅವರಿಬ್ಬರು ಹೋಗಿ ಬಂದುಬಿಡ್ತಾರೆ ಅಂತ ನಾನು ಹೇಳಿದೆ ಸರ್. ಆದರೆ ಈ ಥರ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಇವಾಗ ಆಮೇಲೆ ಒಂದು 10 ನಿಮಿಷ ಬಿಟ್ಬಿಟ್ಟು ನಾನು ನೋಡಿದೆ, ಅಲ್ಲಿ ಹೋಗಿ ಅವ್ರು ಮೋಷನ್ ಹೋಗಿದ್ರಲ್ಲ ಆ ಕಡೆ ಹೋಗಿ ನೋಡಿದೆ, ಇಲ್ಲ ಎಲ್ಲೂ ಕಾಣಿಸಿಲ್ಲ. ತುಂಬ ಕೂಗದೆ ಎಲ್ಲೂ ಕಾಣಿಸಿಲ್ಲ, ಎಲ್ಲೂ ಕೂಗಾಡಿದ್ರೂ ಕಾಣಿಸಿಲ್ಲ ಸರ್ ಮಕ್ಕಳು. ಹಾಫ್ ಆನ್ ಅವರ್ ಹುಡುಕಿದೆ. ಆಮೇಲೆ 12 ಗಂಟೆವರೆಗೂ 10 ಗಂಟೆ 10:30 ಹುಡ್ಕೋಕ್ಕೆ ಶುರು ಮಾಡಿದೆ ಸರ್. ಆಮೇಲೆ ಆ ಥರ ಎಲ್ಲ ಮಾಡಿ ಆಮೇಲೆ 12 ಗಂಟೆವರೆಗೂ ಹುಡುಕಿದೆ. ಆಮೇಲೆ ಎಲ್ರಿಗೂ ಫೋನ್ ಮಾಡಿದೆ, ನಮ್ಮ ಮನೇಲಿ ಎಲ್ರಿಗೂ, ನಮ್ಮವ್ರಿಗೆಲ್ಲ ಫೋನ್ ಮಾಡಿ ಆಮೇಲೆ ಹೇಳಿದ್ಮೇಲೆ ಎಲ್ಲ ಎಲ್ಲೆಲ್ಲಿದ್ದೆಲ್ಲ ಫ್ರೆಂಡ್ಸ್ ಎಲ್ಲ ನೋಡಿ ಅಂತ ಸುತ್ತಮುತ್ತ ಊರಿಗೆಲ್ಲ ಹುಡುಕಿದ್ವಿ ಸರ್, ಎಲ್ಲೂ ಕಾಣಿಸಿಲ್ಲ. ಪೊಲೀಸ್ ಕಂಪ್ಲೇಂಟ್ ಸಾಯಂಕಾಲ ಅವತ್ತು 6 ಗಂಟೆಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. ಸ್ಕೂಲ್ಗೆ ಹೋಗಿ ಬಂದಿದ್ದಿಲ್ಲ, ಇವ್ರ ಅಪ್ಪನ ಜೊತೆನೇ ಬಂದ್ಬಿಟ್ಲು. ಆ ಮಗು ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ಅವಳು ಬಂದಳು ನಮ್ಮ ಮನೆಗೆ. ಅವಳು ಆಧಾರ್ ಕಾರ್ಡನ್ನು 1,500 ಕಾಸು ಎತ್ಕೊಂಡು ಹೋಗಿದ್ದಾಳೆ. ನಮ್ಮ ಮಗು ಏನೂ ಎತ್ಕೊಂಡೋಗಿಲ್ಲ ಸರ್, ಅಷ್ಟೇ. ಪತ್ತೆ ಆಗಿರೋದಂದರೆ ಇವರು ಯಾರೋ ಫೋನ್ ಮಾಡಿ ಹೇಳಿದ್ರು ಸರ್ ಬೆಳಗ್ಗೆ, ನಮ್ಮ ಯಾರಿಗೋ. ಆಮೇಲೆ ನೋಡಿಕೊಂಡು ಇಲ್ಲಿ ಬಂದಿದ್ದೀವಿ ಸರ್. ಯಾರಾದರೂ ಈ ಥರ ಏನಾದರೂ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ಸರ್. ಓಡಿಸಿ ಸಾಯಿಸಿದ್ದಾರೆ, ಕಣ್ಣೆಲ್ಲ ಕಿತ್ತುಬಿಟ್ಟಿದ್ದಾರೆ ಸರ್, ಕಣ್ಣು ಕಿತ್ಬಿಟ್ಟಿದ್ದಾರೆ, 2 ಕಣ್ಣು ಕಿತ್ಬಿಟ್ಟಿದ್ದಾರೆ. ಇದೆಲ್ಲ ತುಂಬ ಹೊಡೆದಿದ್ದಾರೆ ಸರ್ ನಮ್ಮ ಮಗುಗೆ. ಇಬ್ರಿಗೂ ಹೊಡೆದಿದ್ದಾರೆ ಸರ್, ಬಾಯಲ್ಲಿ ಮುಖಲಿ ಎಲ್ಲ ರಕ್ತ ಬರುತ್ತೆ ಸರ್. ನಮ್ಮ ಮಗಳು ಹೋಗುವಾಗ ಅವ್ರ ಜೊತೆ ಹೋಗ್ಲಾ ಬೇಡಮ್ಮ ಅಂತ ಹೇಳಿದ್ರು ಸರ್. 2ಕ್ಕೆ ಅಲ್ವಾ ಹೋಗ್ಬಾರೆ ಅಂತ ಹೇಳಿದೆ ಸರ್, ನಾನೇ ಕಲಿಸಿದ್ದು ಸರ್. ಏನಂತನೂ ಗೊತ್ತಾಗ್ತಾ ಇಲ್ಲ. 2ನೇ ತಾರೀಕು ದಿವಸ ಗಾಂಧಿ ಜಯಂತಿ ಇತ್ತು. 2 ಗಂಟೆ ಇದು ಬೆಳಗ್ಗೆ 8 ಗಂಟೆಗೆ ಮಮ್ಮ ಇದಕ್ಕೆ ಹೋಗ್ತೀನಿ, ಗಾಂಧಿ ಜಯಂತಿ ಇದೆ ಹೋಗ್ತೀನಿ ಅಂತ ಹೇಳಿದ್ರು. ಬೇಡಮ್ಮ ಹೋಗೋದು ಬೇಡ ಅಂದ್ರೂ ಕೇಳಲಿಲ್ಲ. ಸರಿ ಆಯ್ತು ಮಮ್ಮ ಹೋಗಿ ಬರ್ತೀನಿ. ಸರಿ ಆಯ್ತು ಹೋಗಮ್ಮ ಅಂತ ಹೇಳಿದೆ. ಮತ್ತು ಆವಾಗ ನಾನು ಕೆಲಸಕ್ಕೆ ಹೊರಡ್ಬಿಟ್ಟು ಆವಾಗ ಮತ್ತೆ 12 ಗಂಟೆ ತನಕ ಮನೆಗೆ ಬಂದಿಲ್ಲ. 12 ಗಂಟೆಗೆ ಫೋನ್ ಮಾಡಿದೆ ಮನೆಯಿಂದ, ಈ ಥರ ಮಗು ಬಂದಿಲ್ಲ, ಮಕ್ಕಳು ಬಂದಿದೆ, ಈ ಮಗು ಬರಲಿಲ್ಲ ಅಂತ ಹೇಳ್ಬಿಟ್ಟು 12 ಗಂಟೆ ಫೋನ್ ಮಾಡಿದ್ರು. 12 ಗಂಟೆಗೆ ಫೋನ್ ಮಾಡಿದ ತಕ್ಷಣ ಎಲ್ಲ ನೋಡಿದ್ವು ಸರ್, ಊರೆಲ್ಲ ನೋಡಿದ್ವು, ಊರಲ್ಲೆಲ್ಲ ವಿಚಾರಿಸಿದ್ವು. ಯಾರಿಗೆ ನೋಡಿದ್ರು ಗೊತ್ತಿಲ್ಲ ಅಂತ ಹೇಳಿದ್ರು. ಹಳ್ಳಿಗಳು, ಸುತ್ತಮುತ್ತ ಹಳ್ಳಿಗಳು ಎಲ್ಲ ನೋಡಿದ್ವು. ದೇವಸ್ಥಾನಗಳೆಲ್ಲ ನೋಡಿದ್ವು. ಈ ದೇವಸ್ಥಾನ ಮತ್ತು ಇರೋ ದೇವಸ್ಥಾನಗಳೆಲ್ಲ ನೋಡಿದ್ವು, ಎಲ್ಲೂ ಸಿಗಲಿಲ್ಲ. ಮತ್ತು 6 ಗಂಟೆ ತನಕ ಇದು ಮಾಡಿ ಮತ್ತೆ 6 ಗಂಟೆಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವು ಸರ್. ಕಂಪ್ಲೇಂಟ್ ಮಾಡಿದ್ಮೇಲೂ ನಾವು ಹುಡುಕ್ತಾನೆ ಇದ್ವಿ, ಸಿಗಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನೋಡೋದು ಹೋಗೋಣ ಅಂತ ನೋಡಿದ್ರೆ, ಮುಳಬಾಲ್ಗೆ ಹೋಗೋಣ ಅಂತ ನೋಡಿದ್ರೆ ಮತ್ತೇನು ಸಿಗಲಿಲ್ಲ. ಮತ್ತು ಫೋನ್ ಮಾಡಿದ್ವಿ ಇವ್ರವ್ರು ಫೋನ್ ಮಾಡಿ, ಮತ್ತು ಈ ಎರಡು ಹೆಣ ಬಿದ್ದಿದ್ದ ಬಾವಿಯಲ್ಲಿ ಬನ್ನಿ ನೋಡ್ರಿ ಅಂತ ಹೇಳ್ಬಿಟ್ಟು, ಆಮೇಲೆ ಫೋನ್ ಮಾಡಿ ಹೇಳಿದ್ಮೇಲೆ ಇಲ್ಲಿಗೆ ಬಂದು ನೋಡಿದ್ಮೇಲೆ ಇಲ್ಲಿ ಬಿದ್ದಿದ್ದಾವೆ ಸರ್. ಸರ್ ಅನುಮಾನ ಯಾರು ಹೊಡೆದಿದ್ದ ಸರ್, ಮಕ್ಳಿಗೆ ಹೊಡೆದು ಹಾಕಿದ್ದ ಸರ್. ಒಂದು 3 ವರ್ಷದ ಹಿಂದೆ ಅವರು ಬೆಂಗಳೂರಿನಲ್ಲಿ ವಾಸ ಇದ್ರು. ತನ್ನ ತಾಯಿ ಚಂದ್ರಬಾಯಿ ಅವರು ಮೃತರಾದ ನಂತರ ಅವರು ಈ ಒಂದು ಗ್ರಾಮಕ್ಕೆ ಬಂದಿದ್ರು. ಆಕೆಯ ಸಂಬಂಧಿಕರು ಈಗ ಆಕೆಯನ್ನು ಒಂದು ಪೋಷಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಆಕೆಗೆ ಈ ಒಂದು ಗ್ರಾಮ ಬಿಟ್ಟರೆ ಹೊರಗೆ ಹೋಗುವಂತಹ ಒಂದು ಪರಿಚಯ ಕೂಡ ಇಲ್ಲ. ಹಾಗಾಗಿನೇ ಈ ಒಂದು ಸಾವಲ್ಲಿ ಖಂಡಿತ ಬೇರೊಬ್ಬರ ಕೈವಾಡ ಇದೆ, ಇದು ಕೊಲೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಇನ್ನು ಈ ಒಂದು ಬಾಲಕಿಯರ ಒಂದು ಸಾವನ್ನ ನೋಡೋದಾದ್ರೆ ಮತ್ತೆ ಆ ಒಂದು ಸ್ಥಳವನ್ನು ನೋಡೋದಾದ್ರೆ ಖಂಡಿತ ಈ ಒಂದು ಎಳಚೆಪಲ್ಲಿ ಗ್ರಾಮ ಏನಿದೆ, ಆ ಒಂದು ಗ್ರಾಮದಿಂದ ಈ ಒಂದು ಕುಪ್ಪಂಪಳ್ಳಿಯ ಒಂದು ಗ್ರಾಮ ಏನಿದೆ, ಸುಮಾರು ಒಂದು 2 ರಿಂದ 3 ಕಿಲೋಮೀಟರ್ ಅಂತರ ಇರತಕ್ಕಂಥ ಒಂದು ಗ್ರಾಮ ಆಗಿರುತ್ತೆ. ಹಾಗಾಗಿನೇ ಶೌಚಾಲಯಕ್ಕೆ ಅಂತ ಹೇಳಿದ್ರೆ ಗ್ರಾಮದ ಹೊರವಲಯದಲ್ಲಿ ಬಹಳಷ್ಟು ಒಂದು ನಿರ್ಜನ ಪ್ರದೇಶ ಕೂಡ ಇರತಕ್ಕಂಥದ್ದು. ಹಳ್ಳಿ ಆಗಿರೋದ್ರಿಂದ ಬಹಳಷ್ಟು ಕಡೆ ಒಂದು ಗೋಮಾಳ ಜಮೀನು ಕೂಡ ಇದೆ. ಹಾಗಾಗಿನೇ ಈ ಒಂದು ಶೌಚಾಲಯಕ್ಕೆ ಹೋಗಬೇಕು ಅಂತಕ್ಕಂಥ ಈ ಒಂದು ಹೆಣ್ಮಕ್ಳು ಮನೆಯಲ್ಲಿ ಏನು ಹೇಳಿರ್ತಾರೆ, ಆದರೆ ಅವ್ರ ಮನೆಯಲ್ಲಿ ಹೇಳಿರೋದಂತೆ ಈ ಒಂದು ಅಕ್ಕಪಕ್ಕದ ಒಂದು ಜಮೀನಿಗೆ ಎಲ್ಲೂ ಕೂಡ ಹೋಗಿಲ್ಲ. ಬರೋಬ್ಬರಿ 2-3 ಕಿಲೋಮೀಟರ್ ಅಂತರ ಇರತಕ್ಕಂಥ ಒಂದು ನಿರ್ಜನ ಪ್ರದೇಶದಲ್ಲಿ ಇರತಕ್ಕಂಥ ಬಾವಿಯಲ್ಲಿ ಇದೀಗ ಅವರ ಒಂದು ಮೃತದೇಹಗಳು ಪತ್ತೆ ಆಗಿರ್ತಕ್ಕಂಥದ್ದು. ಹಾಗಾಗಿನೇ ಶೌಚಾಲಯಕ್ಕೆ ಹೋಗಿದ್ರು ಕೂಡ ಪಕ್ಕದಲ್ಲೇ ಕೂಡ ಅವರಿಗೆ ನೀರಿನ ಒಂದು ವ್ಯವಸ್ಥೆ ಕೂಡ ಇದೆ. ಹಾಗಾಗಿನೇ ಬಾವಿಯ ಒಳಗೆ ಒಂದು ಇಡುವಂತಹ ಒಂದು ಅವಶ್ಯಕತೆ ಕೂಡ ಇರಲಿಲ್ಲ. ಹಾಗಾಗಿನೇ ಬಹಳಷ್ಟು ಇಲ್ಲಿ ಅನುಮಾನ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಚೈತ್ರ ಇದ್ದಾಳೆ, ಧನ್ಯಾಳ ಮನೆಗೆ ಒಂದು ಶೌಚಾಲಯಕ್ಕೆ ಹೋಗಬೇಕು, ಹಾಗಾಗಿನೇ ಬಾ ಅಂತಕ್ಕಂಥ ಹೊರತುರಿಯಲ್ಲಿ ಆಕೆಯನ್ನ ಒಂದು ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಳೆ. ಆದರೆ ಚೈತ್ರಳ ಮನೆಯಲ್ಲಿ ಶೌಚಾಲಯದ ಒಂದು ವ್ಯವಸ್ಥೆ ಕೂಡ ಇದೆ, ಮತ್ತೆ ಧನ್ಯಾಳ ಒಂದು ಮನೆಯಲ್ಲೂ ಕೂಡ ಶೌಚಾಲಯದ ವ್ಯವಸ್ಥೆ ಇದೆ, ಮತ್ತು ಶಾಲೆಯಲ್ಲೂ ಕೂಡ ಸುಸರ್ಜಿತ ಒಂದು ಶೌಚಾಲಯದ ವ್ಯವಸ್ಥೆ ಇದೆ. ಹಾಗಾಗಿನೇ ಚೈತ್ರ ಈ ಒಂದು ಸುಳ್ಳನ್ನು ಹೇಳಿ ಆಕೆಯ ಸ್ನೇಹಿತ ಆಗಿರತಕ್ಕಂಥ
ದಣ್ಣೆಳನ್ನ ಈ ರೀತಿಯಾಗಿ ಹೊರಗೆ ಕರ್ಕೊಂಡು ಹೋಗಿದ್ದಾದ್ರು ಯಾಕೆ ಅಂತಕ್ಕಂಥ ಒಂದು ಅನುಮಾನ ಕೂಡ ಇದೀಗ ಪೊಲೀಸರು ಕೂಡ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಕೋಲಾರ SP ನಿಖಿಲ್ ಅವರು ಖಂಡಿತ ಈ ಬಗ್ಗೆ ನಮಗೂ ಕೂಡ ಒಂದು ಸಂಶಯ ಕಾಡ್ತಾ ಇದೆ. ಹಾಗಾಗಿನೇ ಒಂದು ಮರಣೋತ್ತರ ಪರೀಕ್ಷೆಯ ವರದಿ ಕೈ ಸೇರಿದ ನಂತರ ಮತ್ತಷ್ಟು ಒಂದು ಮಾಹಿತಿ ಕೂಡ ನಮಗೆ ಲಭ್ಯವಾಗುತ್ತೆ. ಹಾಗಾಗಿನೇ ತನಿಖೆ ಆದ ನಂತರ ಮತ್ತಷ್ಟು ಒಂದು ಮಾಹಿತಿಯನ್ನು ಕೊಡೋದಾಗಿ ಕೂಡ ಇದೀಗ ಈ ಕೋಲಾರ SP ನಿಖಿಲ್ ಅವರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಎಳಚೇಪಲ್ಲಿ ಏನು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಂತಹ ಇಬ್ಬರು ಏನು ಬಾಲಕಿಯರಿದ್ದಾರೆ, ಕಳೆದ ಅಕ್ಟೋಬರ್ 2ರಂದು ನಾಪತ್ತೆ ಆಗಿದ್ರು. ಇದೀಗ ಅವರು ಒಂದು ಮೃತದೇಹಗಳು ಇದೀಗ ಬಾವಿಯಲ್ಲಿ ಪತ್ತೆ ಆಗಿರೋದು ಬಹಳಷ್ಟು ಒಂದು ಅನುಮಾನಕ್ಕೆ ಕಾಡ್ತಾ ಇದೆ. ಒಂದ್ ಕಡೆ ಪೋಷಕರು ಇದು ಕೊಲೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಪೊಲೀಸರು ಕೂಡ ಇದೀಗ ಬಾವಿಯಲ್ಲಿ ಶವಗಳು ಪತ್ತೆಯಾಗಿರೋದ್ರ ಬಗ್ಗೆ ಒಂದು ಸಂಶಯವನ್ನು ಕೂಡ ವ್ಯಕ್ತಪಡಿಸಿ ಹಾಗಾಗಿನೇ ಪೊಲೀಸರ ಒಂದು ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬೀಳಬೇಕಾಗಿದೆ. ರಘುರಾಜ್, News 18 ಕೋಲಾರ.